ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಖಣಿ. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲಿ ಕೇಳಿದ್ರು ಬಿಗ್ ಬಾಸ್ ಮನೆಗೆ ಬೀಗ ಜಡದ್ ಬಿಟ್ರಂತೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ ಗಳೆಲ್ಲ ಹೊರಗ್ ಬಂದಿದ್ದಾರಂತೆ. ಇನ್ನು ಮುಂದೆ ಬಿಗ್ ಬಾಸ್ ನೋಡಕ್ ಆಗೋದಿಲ್ಲ, ಬಿಗ್ ಬಾಸ್ ಕಾರ್ಯಕ್ರಮ ಕ್ಲೋಸ್, ಮುಂದೇನು ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಸೊ ಆಕ್ಚುಲ್ ಆಗಿ ಏನದು ನೋಟಿಸ್ ಮತ್ತೆ ಯಾವ ಕಾರಣಕ್ಕಾಗಿ ಬೀಗ ಜಡಿದ್ರು ಅದ್ರ ಬಗ್ಗೆಯೂ ಕೂಡ ಮಾತಾಡ್ತಾ ಹೋಗೋಣ. ಅದಲ್ಲದೆ ಇವತ್ತು ಮಾಲಿನ್ಯ ಮಂಡಳಿ ಬಂದು ಏನಿವತ್ತು ಬೀಗ ಜಡ್ದು ಹೋಗಿದಾರಲ್ಲ, ಇವರ ಕಣ್ಣಿಗೆ ಹಲವು ರಾಜಕಾರಣಿಗಳ ಒಂದಷ್ಟು ಫ್ಯಾಕ್ಟರಿಗಳಿದೆ. ಲಿಸ್ಟ್ ಮಾಡ್ತಾ ಹೋದ್ರೆ ಅವುಗಳೆಲ್ಲವೂ ಕೂಡ ಸರಿಯಾದ ಒಂದು ಕ್ರಮಬದ್ಧತೆಯಲ್ಲಿ ಅವರು ನೋಡ್ಕೊಂತಾ ಇದ್ದಾರೆ ಫ್ಯಾಕ್ಟರಿಗಳಿಂದ. ಅದರಿಂದ ಹೊರಸೂಸುವಂತ ಆ ಮಲಿನ ಏನಿದೆಯಲ್ಲ ಅದೆಲ್ಲ ಹೋಗ್ತಾ ಇದೆ. ಅದರಿಂದ ಪರಿಸರಕ್ಕೆ ಹಾನಿ ಆಗ್ತಾ ಇಲ್ವಾ, ಜನಗಳಿಗೆ ಹಾನಿ ಆಗ್ತಾ ಇಲ್ವಾ, ಇದೆಲ್ಲವೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ ಜನಗಳದ್ದಾಗಿದೆ. ಸೊ ಇದನ್ನು ಕೂಡ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ನಿಮ್ ಜೊತೆಗೆ. ಇನ್ನು ಬಿಗ್ ಬಾಸ್ ಕಾರ್ಯಕ್ರಮ ಮತ್ತೆ ಶುರು ಆಗುತ್ತೋ ಇಲ್ವೋ, ಏನಾಯ್ತು ಇವತ್ತು ಮಧ್ಯಾಹ್ನ 2:00 ಒಂದು ಕೋರ್ಟ್ ವಿಚಾರಣೆ ಇತ್ತು. ಅದರಲ್ಲಿ ಬಿಗ್ ಬಾಸ್ ಕಥೆ ಏನಾಯ್ತು, ಮರಳಿ ಮತ್ತೆ ಕಂಟೆಸ್ಟೆಂಟ್ ಗಳು ಗೂಡು ಸೇರ್ಕೊಂಡ್ರ, ಮತ್ತೆ ಎಪಿಸೋಡ್ ಗಳನ್ನ ನೀವು ನೋಡ್ಬೋದಾ, ಏನೇನೆಲ್ಲ ಇದೆ ಅದೆಲ್ಲದರ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಅಂತ್ಯದವರೆಗೂ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಒಂದಲ್ಲ ಒಂದು ರೀತಿಯಾದಂತಹ ವಿಘ್ನಗಳು, ತೊಂದರೆಗಳು ನಡೀತಾನೆ ಇದೆ. ಒಂದು ಜನಸಾಮಾನ್ಯರಿಂದ ಅಥವಾ ಕಂಟೆಸ್ಟೆಂಟ್ ಗಳಿಂದ ಅಥವಾ ಏನಾದ್ರೂ ಒಂದು ಕಾನೂನು ಹೋರಾಟ, ಹೀಗೆ ಒಂದಲ್ಲ ಒಂದು ವಿಘ್ನಗಳು ಪ್ರತಿಯೊಂದು ಸೀಸನ್ ಗಳಲ್ಲೂ ಆಗ್ತಾ ಇದೆ. ಕಳೆದ 10ನೇ ಸೀಸನ್ ಅಲ್ಲಿ ನೀವು ಗಮನಿಸಿದ್ರೆ ಹುಲಿ ಉಗುರನ್ನ ಧರಿಸಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಬಿಗ್ ಬಾಸ್ ಮನೆ ಒಳಗಡೆಯಿಂದನೇ ಸಂತೋಷ್ ಅವರನ್ನ ಜೈಲಿಗೆ ಕರೆದುಕೊಂಡು ಹೋಗಿ ಕೋರ್ಟ್ ವಿಚಾರಣೆಯಾಗಿ ಕಾನೂನು ಹೋರಾಟ ಆದ್ಮೇಲೆ ಅವ್ರದ್ದು ತಪ್ಪಿಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಅವರನ್ನ ಕರೆಸ್ಕೊಂಡ್ರು. ಸೊ ಅವ್ರದ್ದು ಒಂದಿಷ್ಟು ಭಾಗ ಆದ್ರೆ ಮತ್ತೆ ಒಂದು ಕಳೆದ ಒಂದು ಸೀಸನ್ ನಲ್ಲಿ ಚೈತ್ರಾ ಕುಂದಾಪುರ್ ಅವರು ಕೂಡ ಕಾನೂನು ಹೋರಾಟವನ್ನ ಮಾಡ್ತಾ ಇದ್ರು. ಹೀಗೆ ಒಂದಲ್ಲ ಒಂದು ರೀತಿಯಾದಂತ ವಿಘ್ನಗಳು ಈ ಬಿಗ್ ಬಾಸ್ ಸೀಸನ್ ನಲ್ಲಿ ನಡೀತಾನೆ ಇದೆ. ಅದರ ಜೊತೆಗೆ ಈ ಬಿಗ್ ಬಾಸ್ ಅನ್ನ ಒಂದಷ್ಟು ಜನ ತುಂಬಾ ಅಂದ್ರೆ ತುಂಬಾ ಅಪಾರವಾಗಿ ಪ್ರೀತಿ ಮಾಡ್ತಾರೆ. ಬಿಗ್ ಬಾಸ್ ನ ನೋಡ್ಲೇಬೇಕು ಅಂತ ಹೇಳಿ 9:30 ಆಗಿದ ತಕ್ಷಣ ಟಿವಿ ಹಾಕೊಂಡು ಅಥವಾ ಈ ಆಪ್ ಗಳಲ್ಲಿ ಬರುತ್ತಲ್ಲ, ಸೊ ಅದ್ರಲ್ಲಾದ್ರೂ ನೋಡುವವರ ಜನಸಂಖ್ಯೆ ಕೂಡ ಹೆಚ್ಚಿದೆ. ಇನ್ನೊಂದು ಕಡೆಗೆ ಈ ಬಿಗ್ ಬಾಸ್ ಅನ್ನೋದು ಒಂದು ಟೈಮ್ ಪಾಸ್, ಜನಗಳ ಒಂದು ಟೈಮ್ ನ ಕಿತ್ಕೊಳ್ಳುವಂಥದ್ದು. ಅದ್ರ ಬಗ್ಗೆ ಬೇರೆ ಏನಾದ್ರೂ ಯೋಚನೆ ಮಾಡ್ಬೋದಲ್ಲ, ಹೀಗೆ ಒಂದಷ್ಟು ಮನಸ್ಥಿತಿ ಹೀಗಿರುತ್ತೆ. ಬಟ್ ನಾವ್ ಹೇಳಕ್ ಇಷ್ಟಪಡೋದೇನು ಅಂತಂದ್ರೆ, ಒಬ್ಬ ಮನುಷ್ಯನ ಜೀವನಕ್ಕೆ ಸುದ್ದಿ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಮನೋರಂಜನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಗ್ ಬಾಸ್ ಆ ಕೆಲಸವನ್ನ ಮಾಡ್ತಾ ಇದೆ. ಅದರ ಜೊತೆಗೆ ನಿಮಗೆ ಈ ವಾರದ ಕತೆ ಅಂತ ಬಂತಂತ ಅಂದ್ರೆ ಕಿಚ್ಚ ಸುದೀಪ್ ಅವರು ಕೊಡುವಂತಹ ಸಲಹೆಗಳು, ಮನುಷ್ಯನ ಜೀವನದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು, ಅದನ್ನ ಯಾವ ರೀತಿಯಾಗಿ ಇಂತಹ ಸನ್ನಿವೇಶಗಳು ಬಂದಾಗ ನಾವು ಅಳವಡಿಸ್ಕೊಳ್ಬೇಕು. ಹೀಗೆ ಆ ಒಂದು ಕಾರ್ಯಕ್ರಮವನ್ನ ಯಾರು ನೋಡ್ತಾರೆ, ಯಾರು ಬಲ್ಲವರಿದಾರಲ್ಲ, ಆ ಕಾರ್ಯಕ್ರಮದ ತೂಕ ಗೊತ್ತಿರತ್ತೆ. ಸೊ ನಾನ್ ಜಾಸ್ತಿ ಆ ಕಾರ್ಯಕ್ರಮದ ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳಕ್ ಹೋಗ್ಬಿಡಿ. ಆ ಕಾರ್ಯಕ್ರಮ ಜನಗಳಿಗೆ ಎಷ್ಟು ರೀತಿಯಾಗಿ ಕನೆಕ್ಟ್ ಆಗಿದೆ, ಮತ್ತೆ ಅದರಿಂದ ಆಗ್ತಾ ಇರುವಂತಹ ಒಂದು ಸಣ್ಣ ಪುಟ್ಟ ಹೆಲ್ಪ್ಗಳು ಏನು, ಮತ್ತೆ ಅದರಿಂದ ಜನಗಳಿಗೆ ಸಿಗ್ತಾ ಇರುವಂತಹ ಮನೋರಂಜನೆ ಎಷ್ಟಿದೆ, ಅದ್ರ ಬಗ್ಗೆ ನಾನು ಮಾತಾಡಿದೆ. ಈಗ ನಾವು ಈ ಕಾರ್ಯಕ್ರಮ ಕ್ಲೋಸ್ ಆಗ್ಲಿಕ್ಕೆ ಇವತ್ತು ಆ ಮನೆಗೆ ಬೀಗ ಜೊಡೆದಿದ್ದಾರಲ್ಲ, ಕಾರಣ ಏನು ಅನ್ನೋದ್ರ ಬಗ್ಗೆ ಮೊದಲೇದಾಗಿ ನೋಡ್ಬಿಡೋಣ. ನೋಡಿ, ಬಿಗ್ ಬಾಸ್ ಸೀಸನ್ 12 ಆರಂಭ ಆಗಿ ಈಗ ಜಸ್ಟ್ 10 ದಿನ ಆಗಿದೆ. 10 ಆಗಿಲ್ಲ, ಒಂದು ವಾರ ಕಳೆದು ಹೋಗಿದೆ ಅಲ್ವಾ. ಈ ಒಂದು ಸೆಪ್ಟೆಂಬರ್ 28ನೇ ತಾರೀಕಿಗೆ ಗ್ರ್ಯಾಂಡ್ ಓಪನಿಂಗ್ ನಡೀತು. ಈಗ ಒಂದು ಕಿಚ್ಚನ ಪಂಚಾಯಿತಿ ಕೂಡ ಮುಗ್ದೋಯ್ತು. ಸೊ ಒಂದು ಆಲ್ಮೋಸ್ಟ್ 10 ದಿನ ಕಳೀತು. ಸೊ ಈ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಇದೊಂದು ದೊಡ್ಡ ಆಘಾತ. ಮತ್ತೆ ಬಿಗ್ ಬಾಸ್ ನಡೆಸುವಂತಹ ಒಂದು ನಿರ್ಮಾಪಕರಿಗೆ ಮತ್ತೆ ಆ ನಿರ್ದೇಶಕರಿಗೆ ಎಲ್ರಿಗೂ ಕೂಡ ಒಂದು ದೊಡ್ಡ ಆಘಾತವೇ ಸರಿ. ಏನಾಗಿದೆ ಆಕ್ಚುಯಲ್ ಪಾಯಿಂಟ್ ಏನು ಅಂತಂದ್ರೆ, ಈ ಹಿಂದೆ ಎಲ್ಲ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಎಲ್ಲೇ ನಡೀತಿತ್ತು ಅಂತಂದ್ರೆ ಬೇರೊಂದು ಜಾಗದಲ್ಲಿ ನಡೀತಿತ್ತು. ಸೊ ಅಲ್ಲಿ ಒಂದಿಷ್ಟು ವಿಘ್ನಗಳು ಎದುರಾಗ್ತಾನೆ ಇರೋ ಕಾರಣಕ್ಕಾಗಿ ಸೊ ಹಾಗಾಗಿ ಅಲ್ಲಿಂದ ಈ ಜಾಲಿವುಡ್ ಸ್ಟುಡಿಯೋಗೆ ಇದನ್ನ ಶಿಫ್ಟ್ ಮಾಡಿದ್ದಾರೆ. ನೋಡಿ, ಆ ಒಂದು ಮನೆನ ಆ ರೀತಿಯಾಗಿ ಡಿಸೈನ್ ಮಾಡಬೇಕು, ಮತ್ತೆ ಅದನ್ನೇನೋ ಕನ್ಸ್ಟ್ರಕ್ಟ್ ಮಾಡಬೇಕು, ಸೊ ಇಂಟೀರಿಯರ್ ಮಾಡಬೇಕು, ತಮಗೆ ಹೆಂಗ್ ಬೇಕೋ ಆ ರೀತಿಯಾಗಿ ಒಂದು ಲುಕ್ ನ ತಗೊಂಡ್ ಬರಬೇಕು ಅಂತಂದ್ರೆ ಅಲ್ಲಿ ಕೋಟಿ ಕೋಟಿ ಹಣ ಸುರಿಬೇಕಾಗತ್ತೆ. ಸೊ ಅಷ್ಟೆಲ್ಲಾ ಇನ್ವೆಸ್ಟ್ ಮಾಡಿರುವಂತಹ ಬಿಗ್ ಬಾಸ್ಗೆ ಈಗ ಮನೆಗೆ ಬೀಗ ಜಡದ್ ಬಿಟ್ಟು ನಾವು ಗೆದ್ವಿ ಅಂತಂದ್ರೆ ಈ ಬೇರೆಯವ್ರು ಯಾರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಮತ್ತೆ ಮಾಲಿನ್ಯ ಮಂಡಳಿಗೆ ನಾನು ಪ್ರಶ್ನೆ ಮಾಡ್ತೀನಿ. ಸೊ ಈಗ ಬೀಗ ಜಡದ್ ಬಿಟ್ರಿ ನೀವು ಅವರಿಗೆ ಆಗಿರುವಂತ ಆ ಲಾಸ್ ನ ತುಂಬಿಕೊಡಕ್ಕಾಗತ್ತಾ? ಹೌದು, ಈಗ ಒಂದ್ ತಪ್ಪಾಗಿದೆ. ಏನ್ ತಪ್ಪು ಅಂತಂದ್ರೆ, ಈಗ ಅವರು ಬಂದು ಬೀಗ ಜಡಿಬೇಕಲ್ವಾ, ಕಾರಣ ಏನು, ಬೀಗ ಜಡಿಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನೋಡಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂತಹ ತ್ಯಾಜ್ಯಗಳು
ಏನೇ ಕಸ ಇರಲಿ ಅಥವಾ ಈ ರೆಸ್ಟ್ ರೂಮ್ ನಿಂದ ಅಂದ್ರೆ ಈ ಟಾಯ್ಲೆಟ್ ನಿಂದ ಹೋಗುವಂತಹ ವೇಸ್ಟ್ ಆಗ್ಲಿ ಅದೆಲ್ಲವನ್ನು ಕೂಡ ಇವರು ಅದಕ್ಕೊಂದು ಸರಿಯಾದ ಒಂದು ವ್ಯವಸ್ಥೆಯನ್ನ ಮಾಡಿಲ್ಲ, ಹಂಗೆ ಇವರು ಬಿಟ್ಬಿಟ್ಟಿದಾರಂತೆ. ಅದಷ್ಟೇ ಅಲ್ಲದೆ ಈಗ ಜನರೇಟರ್ ಗಳನ್ನ ಬಳಕೆಯನ್ನ ಮಾಡಬೇಕು ಅಂತಂತಂದ್ರೆ ಅದಕ್ಕೂ ಕೂಡ ಪರ್ಮಿಷನ್ ಬೇಕಾಗುತ್ತೆ. ಸೊ ಈ ಸ್ಟುಡಿಯೋದವ್ರು ಏನ್ ಮಾಡ್ಬೇಕಿತ್ತು ಅಂತಂದ್ರೆ ಏರ್ ಆಕ್ಟ್ ಮತ್ತು ವಾಟರ್ ಆಕ್ಟ್ ಗಳ ಅಡಿಯಲ್ಲಿ ಅನುಮತಿಯನ್ನ ಪಡೆದುಕೊಂಡು ಈ ರೀತಿಯಾಗಿ ಈ ಮಲಿನವನ್ನ ಅವರು ಹೊರಗಡೆ ಸೂಸ್ಬೇಕು. ಸೊ ಅವರು ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಪಡೆಯದೆ ಹೀಗೆ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಶುರು ಮಾಡಿದ್ದಾರೆ ಅನ್ನೋದು ಈ ಮಾಲಿನ್ಯ ಮಂಡಳಿಯ ವಾದ. ಬಿಗ್ ಬಾಸ್ ಮನೆಗೆ ದಿಢೀರ್ ಅಂತ ಬಂದು ನೋಟಿಸ್ ಕೊಟ್ಟು ಬೀಗ ಜಡ್ದ್ ಹೋದ್ರ? ಇಲ್ಲ. ಈ ಒಂದು ಪ್ರೋಸೆಸ್ ಯಾವಾಗಿಂದ ಶುರುವಾಗಿದೆ, ಈ ರೀತಿಯಾಗಿ ಯಾವಾಗಿಂದ ಇವರಿಗೆ ಹೇಳ್ಕೊಂಡು ಬಂದಿದ್ದಾರೆ ಅಂತಂತಂದ್ರೆ ಮಾರ್ಚ್ 8ರಿಂದನೂ ಕೂಡ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರುತ್ತೆ ಮಾಲಿನ್ಯ ಮಂಡಳಿ. ನೋಡಿ, ಈ ರೀತಿಯಾಗಿ ನೀವು ಅನಗತ್ಯವಾಗಿ ಮತ್ತೆ ಯಾವುದೇ ಅನುಮತಿ ಇಲ್ಲದೇನೆ ನೀವು ಈ ರೀತಿಯಾಗಿ ಪೊಲ್ಯೂಷನ್ ಮಾಡ್ತಾ ಇದ್ದೀರಾ. ನೋಡಿ, ಇದ್ರ ಬಗ್ಗೆ ನೀವು ಸ್ವಲ್ಪ ಕಾಳಜಿ ವಹಿಸಿ ಮತ್ತೆ ಅದೇನ್ ಮಾಡ್ಕೊಳ್ಬೇಕು ಅದನ್ನ ಮಾಡ್ಕೊಳ್ಳಿ ಕಾನೂನುಬದ್ಧವಾಗಿ ಅಂತ ಹೇಳಿ ಒಂದು ನೋಟಿಸ್ ಅನ್ನ ಈ ಜಾಲಿವುಡ್ ಸ್ಟುಡಿಯೋಸ್ಗೆ ಮಾಲಿನ್ಯ ಮಂಡಳಿಯವರು ಅದನ್ನ ಕೊಟ್ಟಿರ್ತಾರೆ. ಬಟ್ ಅವ್ರೇನ್ ಮಾಡಿರ್ತಾರೆ, ಕೇರ್ಲೆಸ್ ಮಾಡಿದ್ರು ಅಥವಾ ನಾಳೆ ನಾಡಿದ್ದು ನೋಡ್ಕೊಳ್ಳೋಣ ಅಂತ ಕೈ ಬಿಟ್ರೋ ಅದು ಗೊತ್ತಿಲ್ಲ. ಬಟ್ ಏನಾಯ್ತು, ಅದು ಇವತ್ತಿಗೆ ಬಂದು ಬೀಗ ಜಡಿಯುವ ಹಂತಕ್ಕೆ ತಲುಪಿದೆ. ಇವರು ಮಾರ್ಚ್ಗೆ ನೋಟಿಸ್ ಕೊಟ್ಟು ಇವತ್ತು ಬಂದು ಬೀಗ ಜಡದ್ರ? ಇಲ್ಲ. ಮತ್ತೆ ಅವರು ಪುನಃ ಬರ್ತಾರೆ ಜೂನ್ 11ರಂದು ಮತ್ತೆ ಪುನಃ ಪರಿಶೀಲನೆ ಮಾಡ್ಲಿಕ್ಕೆ ಬರ್ತಾರೆ ಮಾಲಿನ್ಯ ಮಂಡಳಿಯವರು. ಇವರು ಮತ್ತೆ ಏನಾದ್ರೂ ಕಾನೂನು ಲೀಗಲ್ ಆಗಿ ಅದನ್ನೇನು ಪರ್ಮಿಷನ್ ತೆಗೆದುಕೊಂಡು ಸರಿ ಮಾಡ್ಕೊಂಡ್ರ ಆ ಪೊಲ್ಯೂಷನ್ ಏನ್ ಇದನ್ನ ಆಗ್ತಾ ಇತ್ತಲ್ಲ ಅದನ್ನ ಚೆಕ್ ಮಾಡಿದ್ರೆ ಅದು ಸೇಮ್ ಹಂಗೆ ಇದೆ. ಸೊ ಇವರು ಮತ್ತೆ ಮಾಡ್ಕೊಂಡಿಲ್ಲ, ಮತ್ತೆ ಮಂಡಹಟ. ಸೊ ಹೀಗಾಗಿ ಜಾಲಿವುಡ್ ಸ್ಟುಡಿಯೋಸ್ನವ್ರಿಗೆ ಈ ರೀತಿಯಾಗಿ ಪಾಠವನ್ನ ಕಲಿಸೋ ಮೂಲಕ ಅಂತಂದ್ರೆ ನಿನ್ನೆ 7:30 ಸಮಯದಲ್ಲಿ ಬಿಗ್ ಬಾಸ್ ಮನೆ ಒಳಗಿರುವಂತಹ ಕಂಟೆಸ್ಟೆಂಟ್ಗಳು ಮತ್ತೆ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರು ಎಲ್ಲರನ್ನು ಕೂಡ ಹೊರ ಅಟ್ಟೋ ಮೂಲಕ ಬೀಗವನ್ನ ಜಡಿದು ಜಾಲಿವುಡ್ ಸ್ಟುಡಿಯೋಸ್ಗೆ ಇವರು ಪಾಠವನ್ನ ಕಲಿಸಿದ್ದಾರೆ. ಇಲ್ಲಿ ಬಿಗ್ ಬಾಸ್ ಏನ್ ತಪ್ಪಿದೆ? ಈ ಜಾಲಿವುಡ್ ಸ್ಟುಡಿಯೋಸ್ ಅಂತಂದ್ರೆ ಆ ಒಂದು ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ಒಂದು ಅರಮನೆಯನ್ನ ಕಟ್ಟಿ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇತ್ತು. ಬಿಗ್ ಬಾಸ್ಗೂ ಇದಕ್ಕೆ ಏನ್ ಸಂಬಂಧ ಅಂತಂದ್ರೆ ಇಲ್ಲಿ ಜಾಲಿವುಡ್ ಸ್ಟುಡಿಯೋದಲ್ಲೇ ಆ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇತ್ತಲ್ಲ. ಸೊ ಹೀಗಾಗಿ ಈಗ ಈ ಜಾಲಿವುಡ್ ಸ್ಟುಡಿಯೋ ಮಾಡ್ಕೊಂಡಿರುವಂತ ಈ ಸಮಸ್ಯೆ ಇಲ್ಲಿ ಬಿಗ್ ಬಾಸ್ ಕೂಡ ಅಪ್ಪಳಿಸಿತು. ಬಟ್ ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ, ಬಿಗ್ ಬಾಸ್ ಕಾರ್ಯಕ್ರಮ ಶುರುವಾಗಿ 10 ದಿನಕ್ಕೆ ಈ ರೀತಿಯಾಗಿ ಬೀಗ ಜಡಿದಿದ್ದು ಎಷ್ಟರ ಮಟ್ಟಿಗೆ ಸರಿ? ಅದಕ್ಕಿಂತ ಪೂರ್ವದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಏನ್ ಶುರುವಾಗ್ತಾ ಇತ್ತು, ಗ್ರ್ಯಾಂಡ್ ಓಪನಿಂಗ್ ಏನಿತ್ತು ಅದೆಲ್ಲವನ್ನು ಕೂಡ ನೋಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದರದೇ ಆದಂತ ಒಂದು ಜಮಾನ ಕ್ರಿಯೇಟ್ ಮಾಡ್ತು. ಅವಾಗೆಲ್ಲ ಇವ್ರು ಮಲ್ಕೊಂಡಿದ್ರ? ಇವ್ರ ಕಿವಿ ಕೇಳ್ತಾ ಇರ್ಲಿಲ್ವಾ? ಇವ್ರು ಕಣ್ ಮುಚ್ಕೊಂಡ್ ಕೂತಿದ್ರ? ಅವಾಗೆಲ್ಲ ಹೋಗಿ ನೋಡಿ, ಕಾರ್ಯಕ್ರಮವನ್ನು ಶುರು ಮಾಡಕ್ ಹೋಗ್ಬೇಡಿ. ನೋಡಿ, ಈ ರೀತಿಯಾದಂತ ಒಂದು ಲೀಗಲ್ ನೋಟಿಸ್ ಇದೆ, ಅವ್ರು ಸರಿ ಮಾಡ್ಕೊಂಡಿಲ್ಲ. ನೀವು ಕಾರ್ಯಕ್ರಮನ ಶುರು ಮಾಡ್ಬಿಟ್ರೆ ಕಾರ್ಯಕ್ರಮ ಕ್ಲೋಸ್ ಆಗೋ ಸಾಧ್ಯತೆ ಇರುತ್ತೆ, ಬೀಗ ಜಡ್ದು ಬಿಡ್ತೀವಿ ನಾವು ಅಂತ ಒಂದು ರೀತಿ ಒಂದು ಸೂಕ್ಷ್ಮವಾದಂತ ವಿಚಾರವನ್ನ ಹೇಳಿದ್ರೆ ಬಿಗ್ ಬಾಸ್ ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡೋದನ್ನ ಸ್ವಲ್ಪ ದಿನ ಪೋಸ್ಟ್ ಪೋನ್ ಮಾಡ್ಕೊಳ್ತಾ ಇತ್ತು. ಸೊ ಅದಾಯ್ತಾ? ಬಟ್ ನೋಡಿ, ಯಾವ್ದನ್ನು ಕೂಡ ಇನ್ಫಾರ್ಮ್ ಮಾಡಿದಾರೋ ಇಲ್ವೋ ಅನ್ನೋದು ಕೂಡ ಸ್ಪಷ್ಟತೆ ಇಲ್ಲ. ಬಟ್ ಇವರು ಅದನ್ನ ಕೇಳ್ಕೊಂಡು ಕೂಡ ಓಪನ್ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಅಂತಂದ್ರೆ ಅದು ಇವ್ರದ್ದು ಕೂಡ ತಪ್ಪಾಗತ್ತೆ. ಸೊ ನೋಡೋಣ ಕಾರ್ಯಕ್ರಮ ಇನ್ನು ಯಾವ ರೀತಿಯಾಗಿ ಇವರು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದನ್ನ. ಬಟ್ ಇವತ್ತಿರೋ ಅಪ್ಡೇಟ್ ಏನು ಅಂತಂದ್ರೆ ನೋಡಿ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬಿಗ್ ಬಾಸ್ ನ ನಿರ್ಮಾಪಕರು, ನಿರ್ದೇಶಕರು ಮತ್ತೆ ಈ ಬಿಗ್ ಬಾಸ್ ನ ತಂಡ ಹೋಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನೋಡಿ, ನಮಗೆ ಒಂದ್ ಸ್ವಲ್ಪ ಸಮಯ ಅವಕಾಶ ಕೊಟ್ಬಿಡಿ, ನಾವು ಈ ಒಂದು ನೋಟಿಸ್ ಏನಿದೆಯಲ್ಲ ನಾವ್ ಇದನ್ನ ಸರಿ ಮಾಡ್ಕೊಳ್ತೀವಿ, ನಾವು ಏನು ಅದನ್ನ ಕಾನೂನುಬದ್ಧವಾಗಿ ಏನು ನಾವು ಅದಕ್ಕೊಂದು ಇದನ್ನ ಪರ್ಮಿಷನ್ ತಗೊಳ್ಬೇಕಲ್ಲ, ನಾವು ತಗೊಂಡು ನಾವು ಆ ಪೊಲ್ಯೂಷನ್ ಏನಾಗ್ತಾ ಇದೆಯಲ್ಲ ಅದನ್ನೆಲ್ಲ ಸರಿ ಮಾಡ್ತೀವಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಪತ್ರಕರ್ತರ ಜೊತೆಗೆ ಮಾತನಾಡ್ತಾ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚ್ಕೊಂಡಿದ್ದಾರೆ. ನೋಡಿ, ಆ ಕಾರ್ಯಕ್ರಮದ ಉದ್ಘಾಟನೆಗೆ ಹೋಗಿದ್ದೆ ನಾನು. ಇವಾಗೇನು ಎಲ್ರು ಹೇಳ್ತಾ ಇದ್ದಾರೆ, ಈ ಸುದೀಪ್ ಅವರ ನಟ್ಟು ಬೋಲ್ಟ್ ಟೈಟ್ ಮಾಡಿದ್ರ ಈ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ಅಂತ ಹೇಳಿ ಚರ್ಚೆ ಮಾಡ್ತಿದ್ದಾರೆ. ಅದೇನು ಇಲ್ಲ ಕಣ್ರಿ, ನಾನು ಯಾರ ನಟ್ಟು ಬೋಲ್ಟ್ ಟೈಟ್ ಮಾಡ್ತಾ ಇಲ್ಲ, ಸುಮ್ನೆ ಮಾತಾಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದವನೇ ನಾನ್ ಯಾಕೆ ಕಾರ್ಯಕ್ರಮವನ್ನ ಕ್ಲೋಸ್ ಮಾಡ್ಲಿ? ಜನಗಳಿಗೆ ಮನರಂಜನೆನೂ ಕೂಡ ಬೇಕು. ಬಿಗ್ ಬಾಸ್ ಅಷ್ಟೇ ಇಲ್ಲ, ಹಲವು ಕಾರ್ಯಕ್ರಮಗಳು ನಡೀತಿದೆ, ಅದೆಲ್ಲದಕ್ಕೂ ಕೂಡ ನಾವು ಕೂಡ ಅವರಿಗೆ ಒಂದು ಪ್ರೋತ್ಸಾಹವನ್ನ ಕೊಡ್ತೀವಿ. ಆದ್ರೆ ಈ ರೀತಿ ಬೀಗ ಜಡಿಯುವಂತ ಕೆಲಸ ನಮ್ಮದಲ್ಲ. ಬಟ್ ಅಲ್ಲೇನ್ ಲೀಗಲ್ ಆಕ್ಟಿವಿಟೀಸ್ ಇತ್ತಲ್ಲ, ಸೊ ಅದನ್ನ ಅವರು ನಡೆಸ್ಕೊಡ್ಬೇಕಾಗಿತ್ತು, ತಪ್ಪಾಗಿದೆ. ಸೊ ಹೀಗಾಗಿ ನಾನು ಕೂಡ ಹೇಳಿದ್ದೀನಿ DC ಅವರಿಗೆ, ಅವ್ರ ಅವಕಾಶವನ್ನ ಮಾಡ್ಕೊಡಿ ಅಂತ ಹೇಳಿ. ಸೊ ನೋಡೋಣ, ಅತಿ ವೇಗವಾಗಿ ಅದಾಗತ್ತೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು.
ಈಗ ಬರ್ತಾ ಇರುವಂತ ಮಾಹಿತಿ ಏನು ಅಂತಂದ್ರೆ, ಮಧ್ಯಾಹ್ನ ಕೋರ್ಟ್ ವಿಚಾರಣೆ ಇತ್ತು ಅಂತಂದ್ರೆ ಈ ಜಾಲಿವುಡ್ ಸ್ಟುಡಿಯೋಸ್ ಅವರು ಹೈಕೋರ್ಟ್ ನ ಮೊರೆ ಹೋಗಿ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರ್ತಾರೆ. ಈ ವಿಚಾರವಾಗಿ ನಮ್ಗೆ ಒಂದ್ ಸ್ವಲ್ಪ ಸಮಯಾವಕಾಶ ಕೊಡಿ, ನಾವು ಮಾಡ್ಕೊಳ್ತೀವಿ ಅಂತ ಹೇಳಿ. ಬಟ್ ಏನಂತಂದ್ರೆ ಒಂದ್ ಮಾತಲ್ಲೇ ಇದು ಮುಗಿದು ಹೋಗಿರೋ ಕಾರಣಕ್ಕಾಗಿ ಈಗ ಏನವರು ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ಅದನ್ನ ವಿತ್ಡ್ರಾವಲ್ ಮಾಡ್ಕೊಂಡಿದ್ದಾರೆ, ರಿಟ್ ಅರ್ಜಿನ ಅವರು ಇದನ್ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಈಗ ಕಾರ್ಯಕ್ರಮವನ್ನ ಮತ್ತೆ ನಡೆಸುವ ಅವಕಾಶಗಳು ಹೆಚ್ಚಾಗೇ ಇದೆ. ಇನ್ನೊಂದು ಕಂಟೆಸ್ಟೆಂಟ್ ಗಳೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಒಟ್ಟಿನಲ್ಲಿ ಕಾರ್ಯಕ್ರಮ ಅಷ್ಟು ಈಸಿಯಾಗಿ ಕ್ಲೋಸ್ ಆಗೋ ಸಾಧ್ಯತೆ ಇಲ್ಲ, ಕ್ಲೋಸ್ ಆಗೋದಿಲ್ಲ. ಯಾಕಂತಂದ್ರೆ ಒಂದ್ ವೇಳೆ ಕ್ಲೋಸ್ ಆಯ್ತು ಅಂತ ಅನ್ಕೊಳ್ಳಿ, ಈಗ ನೀವೇನ್ ನೋಡ್ತಾ ಇದ್ರೆ ಒಂದು 17 ಕಂಟೆಸ್ಟೆಂಟ್ ಗಳು ನಿಮ್ ಮುಂದೆ ಬಂದು ಹೋಗ್ತಾ ಇದ್ದಾರೆ, ಮತ್ತೆ ಕಿಚ್ಚ ಸುದೀಪ್ ಅವರು ಬಂದು ನಿಮ್ಗೇನು ವಾರದ ಅಂತ್ಯದಲ್ಲಿ ಸಿಗ್ತಾರೆ. ಇದಷ್ಟೇ ಅಲ್ಲ, ಅದರ ಹಿಂದೆ ಒಂದು ದೊಡ್ಡದಾದಂತ ಒಂದು ಕಥೆನೇ ಇದೆ ಅಲ್ವಾ. ಸೊ ಎಷ್ಟೋ ಜನ ದುಡಿತಾ ಇದ್ದಾರೆ, ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ, ಎಷ್ಟೋ ಜನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಆ ಕಾರ್ಯಕ್ರಮಕ್ಕಾಗಿಯೇ ಒಂದಷ್ಟು ಜನ ಅಂತಂದ್ರೆ ಈ ಮಾರ್ಕೆಟಿಂಗ್ ಇದ್ರಲ್ಲಿ ವಿಚಾರದಲ್ಲೂ ಕೂಡ ನೋಡಿದ್ರೆ ಸ್ಪಾನ್ಸರ್ ಯಾರು ಮಾಡಿರ್ತಾರೆ ಆ ಕಾರ್ಯಕ್ರಮಕ್ಕೆ. ಸೊ ಎಲ್ರು ದುಡ್ಡು ಸುರಿದು ಕುತ್ಕೊಂಡಿದ್ದಾರೆ ಅಲ್ವಾ. ಸೊ ಅವ್ರೆಲ್ರಿಗೂ ಕೂಡ ದೊಡ್ಡದಾದಂತಹ ಲಾಸ್ ಆಗತ್ತೆ. ಮುಂದೊಂದು ದಿನ ಈ ಕಾರ್ಯಕ್ರಮ ಮತ್ತೆ ಎದ್ದಳಕ್ಕೂ ಕೂಡ ಕಷ್ಟ ಸಾಧ್ಯ ಆಗ್ಬಿಡತ್ತೆ. ಸೊ ಆ ರೀತಿ ಮುಳುಗಿಸೋ ಪ್ರಯತ್ನವನ್ನ ಮಾಡಿದ್ರು, ಬಟ್ ಮುಳುಗೋದಿಲ್ಲ. ಮತ್ತೆ ಆ ಕಾರ್ಯಕ್ರಮ ಮತ್ತೆ ಎದ್ದು ಬರುತ್ತೆ ಅತಿ ಶೀಘ್ರದಲ್ಲಿ. ಅತಿ ಶೀಘ್ರ ಅನ್ನೋದಕ್ಕಿಂತ ಬೇಡ, ಒಂದು ದಿನ ಅಷ್ಟೇ ಆ ಕಾರ್ಯಕ್ರಮದಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಅಡೆತಡೆ ಆಗ್ಬೋದು. ಯಾಕಂತಂದ್ರೆ ಇವಾಗ ಒಂದು ದಿನ ರೆಕಾರ್ಡ್ ಆಗೋದನ್ನ, ಶೂಟ್ ಆಗೋದನ್ನ ಇವ್ರೇನ್ ನಿಲ್ಸಿದಾರಲ್ಲ, ಸೊ ಆ ಒಂದು ದಿನದ ಪ್ರಭಾವ ಮಾತ್ರ ಬೀಳ್ಬೋದು. ಅದರ ಹೊರತಾಗಿ ಕಾರ್ಯಕ್ರಮ ಹೆಂಗ್ ಹೋಗ್ತಾ ಇದೆಯಲ್ಲ ಹಂಗೆ ಹೋಗುತ್ತೆ. ಬಟ್ ನಾವು ನೋಡ್ದಂಗೆ ಇವತ್ತೇನ್ ಪ್ರೋಮೋಗಳು ಅಪ್ಡೇಟ್ ಆಗ್ತಾ ಇದ್ವು ಅದೆಲ್ಲವೂ ಕೂಡ ಹಂಗೆ ಅಪ್ಡೇಟ್ ಆಗ್ತಾ ಇದೆ. ಏನೇ ಪೋಸ್ಟರ್ ಗಳಾಗ್ಲಿ, ಯಾರು ಎಲಿಮಿನೇಟ್ ಆಗ್ಬೇಕು, ನಾಮಿನೇಟ್ ಆಗ್ಬೇಕು, ಇದೆಲ್ಲದರ ಕೂಡ ಚರ್ಚೆನೂ ಕೂಡ ನಡೀತಾ ಇದೆ. ಆಸ್ ಇಟ್ ಈಸ್ ಹೆಂಗ್ ಹೋಗ್ಬೇಕು ಹಂಗ ಹೋಗ್ತಾ ಇದೆ. ಸೊ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ. ಈ ಬಾರಿಯ ಸೀಸನ್ 12 ಹೀಗೆ ಮುಂದುವರಿಯುತ್ತೆ. ಅದ್ರಲ್ಲೂ ಈಗ ಆಗಿರುವಂತ ಈ ಒಂದು ಸಮಸ್ಯೆ ಏನಿದೆಯಲ್ಲ, ಬಿಗ್ ಬಾಸ್ಗೆ ಇದೊಂದು ದೊಡ್ಡ ಅಡ್ವಾಂಟೇಜ್ ಅಂತಂದ್ರೂ ಕೂಡ ತಪ್ಪಿಲ್ಲ. ಏನಿದು ಇಂತ ದೊಡ್ಡ ಸಮಸ್ಯೆ ಆಗಿದೆ, ನೀವು ಏನಿದು ಅಡ್ವಾಂಟೇಜ್ ಅಂತೀರಾ ಅಂತಂದ್ರೆ, ನೋಡಿ ಜನಗಳಿಗೆ ಬೇಕಾಗಿರೋದೇ ಕಾಂಟ್ರವರ್ಸಿ ಆಗಿದೆ ಅಂದ ತಕ್ಷಣ ಥಟ್ ಅಂತ ನೋಡ್ತಾರೆ, ತಿರುಗಿ ನೋಡ್ತಾರೆ. ಸೊ ಈಗ ಬಿಗ್ ಬಾಸ್ಗೆ ಬೀಗ ಜಡಿದಿದ್ದಾರೆ ಅಂದ ತಕ್ಷಣ ಎಲ್ರು ಕೂಡ ಮತ್ತೆ ಬಿಗ್ ಬಾಸ್ ನೋಡ್ತಾರೆ. ಯಾವಾಗ, ಏನ್ ಕತೆ, ಮತ್ತೆ ಶುರುವಾಯ್ತಾ, ಮತ್ತೆ ಬಂದ್ರಾ, ಹೀಗೆ ಒಂದಿಷ್ಟು ನಡೆಯುತ್ತಲ್ಲ. ಸೊ ಹೀಗಾಗಿ ಮತ್ತಷ್ಟು TRP ಹೆಚ್ಚಿಸ್ಕೊಳ್ಳುತ್ತೆ ಬಿಗ್ ಬಾಸ್ ಅಂತಂದ್ರೆ ತಪ್ಪಿಲ್ಲ. ಒಟ್ಟಿನಲ್ಲಿ ಯಾವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳು ನಾಮಿನೇಟ್ ಆಗಿ, ಎಲಿಮಿನೇಟ್ ಆಗಿ ಮನೆಯಿಂದ ಹೊರ ಹೋಗ್ತಾ ಇದ್ರು. ಈ ಬಾರಿಯ ಸೀಸನ್ ನಲ್ಲಿ ಒಂದೊಮ್ಮೆಲೆ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳೆಲ್ಲ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋದ್ರು. ಹಾಗೆ ಬಿಗ್ ಬಾಸ್ಗೆ ರಿಯಲ್ ಆಗಿರುವಂತಹ ಟಾಸ್ಕ್ ಅನ್ನ ಕಾನೂನು ಕೊಡ್ತು ಅಂತಂದ್ರೂ ಕೂಡ ತಪ್ಪಿಲ್ಲ. ನೋಡೋಣ ಬಿಗ್ ಬಾಸ್ ಈ ಒಂದು ರಿಯಲ್ ಗೇಮ್ ನಲ್ಲಿ ಯಾವ ರೀತಿಯಾಗಿ ಭರ್ಜರಿಯಾಗಿ ಆಟವನ್ನ ಗೆದ್ದು ಮತ್ತೆ ಬಿಗ್ ಬಾಸ್ ಹೆಂಗೆ ತನ್ನ ಆಟವನ್ನ ಮುನ್ನಡೆಸುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡೋಣ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ಮಾಹಿತಿ, ಈ ಒಂದು ಚರ್ಚೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.